ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ವರ್ಸಸ್ ಡಿಕೆ ಶಿವಕುಮಾರ್ ಚುನಾವಣೆಯ ಬಳಿಕ ಮತ್ತೊಂದು ಸುತ್ತಿನ ಮಾತಿನ ಮಲ್ಲ ಯುದ್ಧಕ್ಕೆ ಕಾರಣವಾಗಿದೆ. ಗುಂಡಿ ವಿಚಾರದಲ್ಲಿ ಡಿಕೆಗೆ ಟಕ್ಕರ್ ಕೊಟ್ಟ ಸಂಸದ ಮಂಜುನಾಥ್. ಡಾಕ್ಟರ್ ಸಿಎನ್ ಮಂಜುನಾಥ್ ಯಾರು ಅಂತ ಕೇಳಿದ್ರೆ ಡಿಕೆ ಶಿವಕುಮಾರ್ ಅವರ ತಮ್ಮನ ಸಾಮ್ರಾಜ್ಯದ ಈಗಿನ ಚಕ್ರವರ್ತಿ. ಗುಂಡಿ ವಿಚಾರದಲ್ಲಿ ಡಿಕೆಗೆ ಟಕ್ಕರ್ ಕೊಟ್ಟ ಸಂಸದ ಮಂಜುನಾಥ್. ದೆಹಲಿ ರಸ್ತೆಗಳಲ್ಲಿ ಯಾವುದೇ ಗುಂಡಿಗಳಿಲ್ಲ. ಮೊನ್ನೆ ಡಿಕೆ ಹೇಳಿದ್ರಲ್ಲ, ಅದಕ್ಕೆ ಕೌಂಟರು. ನಾನು ಓಡಾಡಿದ್ದೇನೆ. ಡಿಸಿಎಂ ಡಿಕೆ ಆರೋಪಕ್ಕೆ ಟಕ್ಕರ್ ಕೊಟ್ಟ ಡಾಕ್ಟರ್ ಸಿಎನ್ ಮಂಜುನಾಥ್, ಹೃದ್ರೋಗ ತಜ್ಞ ಸಂಸದ. ಬೆಂಗಳೂರಿನಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡಿದ್ರೆ ಸರಿಯಾಗಿರುತ್ತೆ, ಅದು ಬಿಟ್ಟು ಊರೂರು ಮಾತಾಡಬೇಡಿ. ಮೂಲಭೂತ ಸೌಕರ್ಯಕ್ಕೆ ಅಗತ್ಯ ಹಣವನ್ನು ಖರ್ಚು ಮಾಡಬೇಕು. ಪಾಯಿಂಟ್. ಪ್ರಮುಖವಾಗಿ ಜನರಿಗೆ ಅನುಕೂಲಕ್ಕೆ ಹಣ ಖರ್ಚು ಮಾಡಬೇಕು. ಪರೋಕ್ಷವಾಗಿ ಗ್ಯಾರಂಟಿ ಯೋಜನೆ ಟೀಕಿಸಿದ ಸಂಸದ ಮಂಜುನಾಥ್. ಡಾಕ್ಟರ್ ಸಿಎನ್ ಮಂಜುನಾಥ್ ವರ್ಸಸ್ ಡಿಕೆ ಶಿವಕುಮಾರ್. ಎರಡನೇ ಪ್ರಶ್ನೆಗಳನ್ನ ಕೇಳಿದಾಗ ಎರಡನೇ ಪ್ರಶ್ನೆಗೆ ಉತ್ತರ ಕೊಡಬೇಕೆ ಹೊರತಾಗಿ ಆರನೇದು ಉತ್ತರ ಕೊಡಬಾರದು. ಡಿಕೆ ಶಿವಕುಮಾರ್, ಬೆಂಗಳೂರಿನಲ್ಲಿ ಲಕ್ಷಾಂತರ ಗುಂಡಿಗಳಿದ್ದಾವೆ. ಐಟಿ ಕಂಪನಿಗಳು ಬೆಂಗಳೂರಿನಂತಹ ಸುಂದರ ನಗರವನ್ನ ತಲಾಕ್ ಮಾಡಿ ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಿದ್ದಾರೆ, ಅವರನ್ನ ಉಳಿಸಿಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳಿ ರಾಜ್ಯದಲ್ಲಿ ಕೂಗೆದ್ದಾಗ ಡಿಕೆ ಶಿವಕುಮಾರ್ ಅವರನ್ನ ಕನ್ವಿನ್ಸ್ ಮಾಡಿದ್ದೀನಿ, ರಾಜ್ಯದಲ್ಲೇ ಉಳ್ಕೋತಾರಂತೆ, ಹೀಗೆ ಮಾತನಾಡಬೇಕಾದ ಬದಲು ಹೇಳಿದ್ದೇನು, ನಾನು ದೆಹಲಿಯಲ್ಲೂ ಸುತ್ತಾಡಿದ್ದೆ, ಕಾರಣ ತಿಹಾರ್ ಜೈಲಿಗೆ ಹೋಗಿದ್ರು, ಆ ಸಂದರ್ಭದಲ್ಲೆಲ್ಲ ಹೋಗಿ ಬಂದಿದ್ರು ಗೊತ್ತಿಲ್ಲ. ನರೇಂದ್ರ ಮೋದಿಯ ನಿವಾಸದ ಅಕ್ಕಪಕ್ಕ ಸುಳಿದಾಡಿದ್ದೀನಿ, ಅಲ್ಲೂ ಗುಂಡಿಗಳಿದ್ದಾವೆ. ಅಲ್ಲಯ್ಯ, ನಮ್ಮ ರಾಜ್ಯದ ತೇಪೆ ಮುಚ್ಚೋ ಕೆಲಸದ ಬಗ್ಗೆ ಮಾತನಾಡಿ ಅಂದ್ರೆ ನೇರವಾಗಿ ಡೆಲ್ಲಿಗೆ ಹೋಗ್ತೀರಿ. ಮಂಜುನಾಥ್ ಇದನ್ನೇ ಕೌಂಟರ್ ಕೊಡ್ತಾ ಇರೋದು. ನಾನು ಲೋಕಸಭಾ ಸದಸ್ಯ, ಲೋಕಸಭೆಯಲ್ಲಿ ಸದನ ಇದ್ದಾಗಲೆಲ್ಲ ನಾನು ಪಾರ್ಲಿಮೆಂಟಿಗೆ ಹೋಗಬೇಕು. ಹೋದಾಗ ನಾನು ಗಮನಿಸಿದ್ದೀನಿ, ನರೇಂದ್ರ ಮೋದಿ ಮನೆ ಹತ್ರ ಯಾವ ಗುಂಡಿಗಳು ಇಲ್ಲ. ತಪ್ಪೇನಿದೆ ಅದರಲ್ಲಿ? ಜನಹಿತ ರಾಜ್ಯ ಹಿತಕ್ಕಾಗಿ ಯಾರೇ ಏನೇ ಅಂದ್ರೂ ಕೂಡ ನಾವು ಅದನ್ನು ಸಹಿಸ್ಕೊತೀವಿ, ನಾವು ಸ್ವೀಕಾರ ಮಾಡ್ತೀವಿ. ಅದರಲ್ಲಿ ಬಿಜೆಪಿನೋ ಕಾಂಗ್ರೆಸ್ಸೋ JDS ಮತ್ತೊಂದೋ ಮಗದೊಂದೋ ಆ ತಾರತಮ್ಯ ನಾವು ಮಾಡೋದಿಲ್ಲ. ಸಿಎನ್ ಮಂಜುನಾಥ್ ಹೇಳ್ತಾರೆ, ರಾಜ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದ ಸನ್ನಿವೇಶದಲ್ಲಿ ದೆಹಲಿಯ ಉದಾಹರಣೆ ಕೊಡೋ ಅಗತ್ಯ ಇತ್ತ ಅಂತ. ಮೇಕ್ರಿ ಸರ್ಕಲ್ ಬಿಟ್ಟು ಮುಂದಕ್ಕೆ ಹೋದ್ರೆ ಹೊಂಡ ಕೆರೆಗಳು ಅಲ್ಲದೆ ರೋಡ್ ಸಿಗೋದಿಲ್ಲ ನಿಮ್ಗಳಿಗೆ. ಬೆಂಗಳೂರಿನಂತಹ ಸುಂದರ ನಗರವನ್ನ ಹಾಳು ಮಾಡಾಕಿದೆ ಈ ಮೂಲಭೂತ ಅವ್ಯವಸ್ಥೆಗಳು. ದೂರದ ಪರಭಾಷಿಕರು ಅವ್ರ ಭಾಷೆಯಲ್ಲಿ ಬೈಕೊಂಡು ಓಡಾಡ್ತಾ ಇರ್ತಾರೆ, ನಮಗೆ ಅರ್ಥ ಆಗಲ್ಲ ಅದು. ನಾವು ರೋಡಲ್ಲಿದ್ದೀವೋ ಕೆರಲ್ಲಿದ್ದೀವೋ ಅಂತ ಅವ್ರ ಭಾಷೆಯಲ್ಲಿ ಮಾತನಾಡ್ತಾರೆ. ಈ ತರಹದ ಕುಹಕ, ಈ ತರಹದ ಮೂದಲಿಸುವಿಕೆ, ಈ ತರಹದ ಅಪಹಾಸ್ಯಕ್ಕೆ ಕಾರಣ ಮಾಡಿಕೊಟ್ಟಿದ್ಯಾರು? ನಮ್ಮನ್ನಾಳುವ ಸರ್ಕಾರ ಅಲ್ವೇ? ನಮ್ಮನ್ನಾಳೋ ಸರ್ಕಾರ ತಾನೇ ಅಲ್ರಯ್ಯ. ನಮಗೆ ವಿಶೇಷ ಸೌಕರ್ಯ ಏನು ಬೇಡ, ನಮ್ಮ ಮನೆಗಳಲ್ಲಿ ಮಂಚ ಇಲ್ಲ, ಮಂಚ ಮಾಡ್ಕೊಡಿ ಅಂತ ಹೇಳಿ ಜನ ಏನಾದರೂ ಅರ್ಜಿ ಹಾಕಿದಾರ? ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ದಿನನಿತ್ಯ ಸಂಚರಿಸುವ ಜಾಗಕ್ಕೆ ಸ್ವಲ್ಪ ತೇಪೆ ಹಚ್ಕೊಡಿ ಅಂತ ಜನ ಕೇಳ್ತಿರೋದು. ವಿರೋಧ ಪಕ್ಷದವರು ಕೂಡ ಅದನ್ನೇ ಕೇಳ್ತಿರೋದು. ಅದಕ್ಕೆ ಪರಿಹಾರ ಹುಡುಕೋ ಬದಲು ಡೆಲ್ಲಿ, ಜಾರ್ಖಂಡು, ಉತ್ತರ ಪ್ರದೇಶದ ಉದಾಹರಣೆ ಕೊಟ್ಕೊಂಡು ತಿರುಗಾಡಿದ್ರೆ ನಿಮ್ಮ ರಾಜಕೀಯದ ತೆವಲಿಗೆ ಮೂಲಭೂತ ಸೌಕರ್ಯ ಸಮಾಧಿ ಆಗುತ್ತಲ್ರಯ್ಯ. ಸೊ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದ ಸಂಸದ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಪ್ರೇರಿತ ಹೇಳಿಕೆಗೆ. ದೆಹಲಿ ರಸ್ತೆಗಳಲ್ಲಿ ಯಾವುದೇ ಗುಂಡಿಗಳಿಲ್ಲ, ನಾನು ಓಡಾಡಿದ್ದೇನೆ. ಡಿಸಿಎಂ ಡಿಕೆ ಆರೋಪಕ್ಕೆ ಟಕ್ಕರ್ ಕೊಟ್ಟ ಡಾಕ್ಟರ್ ಸಿಎನ್ ಮಂಜುನಾಥ್. ಬೆಂಗಳೂರಿನಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡಿದರೆ ಸರಿಯಾಗಿರುತ್ತೆ, ಮೂಲಭೂತ ಸೌಕರ್ಯ, ಅದಕ್ಕೆ ಅಗತ್ಯ ಹಣವನ್ನು ಖರ್ಚು ಮಾಡಬೇಕು. ಖಜಾನೆಯಲ್ಲಿ ದುಡ್ಡಿಲ್ವಾ? ಆ ದುಡ್ಡನ್ನು ವ್ಯಯಿಸಬೇಕು. ಸುಮ್ಮನೆ ನಿಂತ್ಕೊಂಡ್ರೆ ಆಗೋದಿಲ್ಲ. BBMPಗೆ ಒಂದ್ಸತಿ ಕಾಲ್ ಮಾಡಿ ಅಲರ್ಟ್ ಮಾಡೋದು, ಮಧ್ಯರಾತ್ರಿಯಲ್ಲಿ ಒಂದು ರೌಂಡ್ಸಿನ ಹೆಸರಿನಲ್ಲಿ ವಿಸಿಟ್ ಮಾಡೋದು, ಇಷ್ಟು ಮಾಡಿದ್ರೆ ಆಗಲ್ಲ. ಖಜಾನೆಯಲ್ಲಿರುವಂತಹ ದುಡ್ಡನ್ನ ಪ್ರೈವೇಟ್ ಕಂಪನಿಗಳಿಗೋ ಅಥವಾ ಸರ್ಕಾರವೇ ನೇಮಕ ಮಾಡುವ ಕಾಂಟ್ರಾಕ್ಟರ್ಗಳಿಗೋ ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡಿಸ್ಬೇಕು ಅಂತ ಹೇಳಿ ಸಿಎನ್ ಮಂಜುನಾಥ್ ಸರಳವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.